ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಕ್ಕೆ ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ನಾನು ನಿಮಗೆ ಹೇಳ್ತೇನೆ. ಮೊದಲಿಗೆ ಈ ಕಸಗಳನ್ನೆಲ್ಲ ನಾನು ರಿಮೂವ್ ಮಾಡ್ತಾ ಇದ್ದೇನೆ. ಈ ಕಸಗಳನ್ನು ಯಾಕೆ ರಿಮೂವ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇದ್ರ ಮೇಲೆ ನಾವು ಗೊಬ್ಬರ ಮತ್ತು ಫರ್ಟಿಲೈಸರ್ ಕೊಟ್ಟಾಗ ಇದರಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಆಗುತ್ತೆ. ಅದು ಯಾವ ಥರ ಇರುತ್ತೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಕಾಡಿನಲ್ಲಿ ಇರುತ್ತಲ್ಲ, ಚಾರಂಡಿ ಅಂತ ಹೇಳ್ತಾರೆ ಅದಕ್ಕೆ, ಆ ಥರ ಹುಳಗಳಾಗುತ್ತೆ. ಅದು ಯಾಕಾಗುತ್ತೆ? ತೇವಾಂಶ ಜಾಸ್ತಿ ಇದ್ದಾಗ ಅದಾಗುತ್ತೆ. ಅದಿದ್ದರೆ ನೋಡಲಿಕ್ಕೂ ಅಷ್ಟು ಒಳ್ಳೆಯದಾಗೋದಿಲ್ಲ, ನಮಗೆ ಕೈ ಹಾಕಲಿಕ್ಕೆ ಗಲೀಸಾಗಿ ಕಾಣಿಸ್ತದೆ. ಹಾಗಾಗಿ ನಾನು ಆ ಹುಳಗಳು ಬರಬಾರ್ದಂತೇಳಿ ನಾನು ಈ ಥರ ಎಲ್ಲ ತೆಗೆದುಬಿಟ್ಟು ಹಾಕ್ತಿದ್ದೇನೆ. ಕಾಲಿ ಕೆಳಗೆ ಬಿದ್ದಿರುವ ಗೆಲ್ಲು ಎಲೆಗಳನ್ನು ಮಾತ್ರ ಅಲ್ಲ, ಗಿಡದಲ್ಲಿರುವ ಎಲೆಗಳನ್ನು ತೆಗಿತೇನೆ. ಆಮೇಲೆ ಗಿಡದಲ್ಲಿರುವ ಒಣಗೆಲ್ಲುಗಳನ್ನು ನಾನು ಮುರಿದು ತೆಗಿತೇನೆ. ನಾವೀಗ ಮುರಿದು ತೆಗಿಲಿಲ್ಲ ಅಂದರೆ ಅದು ನೋಡಲಿಕ್ಕೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಮತ್ತು ಅದು ಮುರಿದು ಕೂಡ ಕೆಳಗೆ ಪಾಟಿಗೆ ಬೀಳ್ದಿರುತ್ತೆ. ಹಾಗಾಗಿ ಮೊದಲಿಗೆ ನಾನು ಎಲೆಗಳನ್ನು ಮಾತ್ರ ತೆಗೆಯೋದಿಲ್ಲ, ಅದರಲ್ಲಿ ಚಿಕ್ಕ ಚಿಕ್ಕ ಹುಲ್ಲುಗಳೆಲ್ಲ ಹುಟ್ಟು ಬಂದಿರುತ್ತೆ, ಅದನ್ನು ತೆಗಿತೇನೆ. ಯಾಕೆ ಹಾಕ್ತೇನೆ ಅಂತ ಹೇಳಿದರೆ, ನಾನು ರೀಪಾಟಿಂಗ್ ಮಾಡುವಾಗ ನಾನು ಯಾವುದೇ ಕಾಂಪೋಸ್ಟ್ ಹಾಕಲಿಲ್ಲ. ಹಾಗಾಗಿ ನಾನು ಈ ಸರಿ ನಾವು ಸಗಣಿ ತಂದದ್ದು ಒಣಗಿದೆ, ಅದು ತುಂಬ ಒಳ್ಳೆ ಕೇಕ್ ಥರ ಆಗಿದೆ, ಅದನ್ನು ನಾನು ಹುಡಿ ಮಾಡಿ ಹಾಕ್ತಿದ್ದೇನೆ. ಹಾಕುವಾಗ ನಾನು ಯಾವುದೇ ಗೆಲ್ಲಿಗೆ ತಾಗುವ ರೀತಿ ನಾನು ಹಾಕ್ತಾಯಿಲ್ಲ, ದೂರದಿಂದ ಹಾಕ್ತಿದ್ದೇನೆ. ನಾವು ಈಗ ಮಲ್ಲಿಗೆ ಗಿಡಕ್ಕೆ ನಾವು ಹೂವು ಎಷ್ಟು ತೆಗಿತೇವೆ ಅಷ್ಟು ಹಾರ ಕೊಡಬೇಕು. ಹಾಗಾಗಿ ನಾನು ಈ ಮಲ್ಲಿಗೆ ಗಿಡಕ್ಕೆ ಈಗ ನಾನು ಡೈರೆಕ್ಟಾಗಿ ಫರ್ಟಿಲೈಸರ್ ಮಾತ್ರ ಕೊಡ್ತಾ ಇಲ್ಲ, ಅದರ ಜೊತೆಗೆ ಸ್ವಲ್ಪ ಸಗಣಿ ಗೊಬ್ಬರವನ್ನು ಹಾಕಿಬಿಟ್ಟು ಮೇಲಿಂದ ಫರ್ಟಿಲೈಸರ್ ಕೊಡ್ತಾ ಇದ್ದೇನೆ. ಫರ್ಟಿಲೈಸರ್ ಕೊಟ್ಟು ಹಾಗೆ ಬಿಡುವುದಿಲ್ಲ. ಯಾಕಂತ ಹೇಳಿದರೆ, ನಾನು ಮೊದಲು ನಿಮಗೆ ತೋರಿಸಿದ್ದೆ ನನ್ನ ಮಲ್ಲಿಗೆ ಗಿಡ ಹೇಗೆ ಚಿಗುರು ಬಂದಿದೆ ಅಂತ. ಆದರೆ ಆ ಚಿಗುರು ಬಂದ ಮಲ್ಲಿಗೆ ಗಿಡಕ್ಕೆ ತೊಂದರೆ ಆಗ್ತದೆ, ಮಲ್ಲಿಗೆ ಮೊಗ್ಗಿಗೆ ತೊಂದರೆ ಆಗ್ತದೆ. ಆ ಹುಳಗಳು ಬಂದು ಆ ಮೊಗ್ಗನ್ನು ತಿಂತದೆ. ಹಾಗಾಗಿ ನಾನು ಫರ್ಟಿಲೈಸರ್ ಕೊಟ್ಟ ಮೇಲೆ ಮತ್ತೆ ನಾನು ಮಣ್ಣು ಕೊಡ್ತೇನೆ. ಇಲ್ಲ ಅಂತ ಹೇಳಿದರೆ ನಮ್ಮ ಹೂವು ಮೊದಲು ಬಂದ ಮೊಗ್ಗೆಗಳು ಎಲ್ಲ ಹಾಳಾಗ್ತದೆ. ನನ್ನ ಪಾಟಲ್ಲಿ ತುಂಬ ಮಣ್ಣು ಕಡಿಮೆ ಇದೆ, ಹಾಗಾಗಿ ನಾನು ಮೇಲಿಂದ ಮಣ್ಣು ಕೊಡ್ತೇನೆ. ನೋಡಿ, ನಾನು ಕೆಂಪು ಇದು ಕಪ್ಪುದಿದೆಯಲ್ಲ ಸೆಗಣಿ, ಇದು ಹಟ್ಟಿ ಗೊಬ್ಬರ, ಇದನ್ನು ನಾನು ಹಾಕ್ತಿದ್ದೇನೆ. ಇದು ಗೆಲ್ಲಿಗೆ ತಾಗುವ ರೀತಿ ಹಾಕ್ತಿಲ್ಲ, ದೂರದಲ್ಲಿ ಹಾಕ್ತಿದ್ದೇನೆ. ನಾವು ಗೊಬ್ಬರ ಹಾಕುವಾಗ ಎಷ್ಟು ಬೇಕು ನೋಡಿ ಕೊಡಬೇಕು. ದೊಡ್ಡ ಗಿಡ ಆದರೆ ಸ್ವಲ್ಪ ಜಾಸ್ತಿ ಕೊಡಬೇಕು, ಚಿಕ್ಕ ಗಿಡ ಆದರೆ ಸ್ವಲ್ಪ ಜಾಸ್ತಿ. ಗ್ರಾಮ್ ನಾನೇ ಹೇಳುವುದಿಲ್ಲ, ಯಾಕಂತ ಹೇಳಿದರೆ ನಾನು ನನ್ನ ಅಂದಾಜಲ್ಲಿ ಹಾಕೋದು. ನನಗೆ ಅದು ಮಾಡಿ ನನಗೆ ಅಭ್ಯಾಸ ಆಗಿದೆ. ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿದರೆ ನಾನು ನೀರು ಜಾಸ್ತಿ ಕೊಡ್ತೇನೆ, ಅಥವಾ ಬೇರೆ ಏನಾದರೂ ಕೊಡ್ತೇನೆ. ನಾವು ಕೊಡುವಾಗ ನೋಡಿಯೇ ಕೊಡಬೇಕು. ಒಂದು ಸರಿ ಕೊಡಬೇಕು, ಕಡಿಮೆ ಆದರೆ ಇನ್ನೊಮ್ಮೆ ಕೊಡಲಿಕ್ಕೆ ಆಗ್ತದೆ. ಹಾಗಾಗಿ ನೋಡಿಯೇ ಕೊಡಬೇಕು, ಜಾಸ್ತಿ ಆಗಬಾರ್ದು. ಜಾಸ್ತಿ ಆದರೆ ಗಿಡಕ್ಕೆ ಪೆಟ್ಟಾಗ್ತದೆ, ಅದು ಬೇರೆ ಇದಾಗ್ತದೆ. ನಮಗೆ ಹೀಟ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ, ಹಾಗೆಯೇ ಗಿಡಗಳಿಗೆ ಸಹ ನಾವು ಫುಡ್ ಹೇಗೆ ಕೊಡ್ತೇವೆ, ನೀರು ಕೂಡ ಅಷ್ಟೇ ತಗೊಳ್ಬೇಕಾಗ್ತದೆ, ನೀರು ಕೂಡ ಅಷ್ಟೇ ಕೊಡಬೇಕಾಗ್ತದೆ ಮಲ್ಲಿಗೆ ಗಿಡಕ್ಕೆ. ಹಾಗಾಗಿ ನೋಡಿ, ನಾನು ಹಿಂಡಿಯನ್ನು ನೆನೆಸಿಟ್ಕೊಂಡಿದ್ದೇನೆ, ಇದನ್ನು ಮಿಕ್ಸ್ ಮಾಡ್ತೇನೆ ನೋಡಿ ಕೋಲಿಂದ. ಇದರಲ್ಲಿಗೆ ಕೇಕಲ್ಲಿ ನಾನು ಶೇಂಗಾ ಹಿಂಡಿ ಕಡಿಮೆ ಇದೆ, ಕಹಿಬೇವಿನ ಹಿಂಡಿ ಜಾಸ್ತಿ ಇದೆ. ಯಾಕಂತೇಳಿ ಸಗಣಿ ಗೊಬ್ಬರ ಕೊಟ್ಟಾಗ ಬೇರೆ ಗೆದ್ದಲು ಹುಳ ಅದು ಇದು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾನು ಕಹಿಬೇವಿನ ಹಿಂಡಿಯನ್ನು ಜಾಸ್ತಿ ಕೊಟ್ಟಿದ್ದೇನೆ. ಅದಕ್ಕೆ ನೀರು ಕಡಿಮೆ ಆಗಿದೆ, ಹಾಗೆ ಕೇಕ್ ಥರ ಆಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಮೊದಲೇ ಹಾಕಬೇಕಿತ್ತು, ಪರವಾಗಿಲ್ಲ, ನಾನು ಈಗ ಹಾಕ್ತಾ ಇದ್ದೇನೆ. ನಾನು ಇದನ್ನು ಅತಿ ತೆಳುವಾಗಿ ಕೊಡುವುದಿಲ್ಲ, ಸ್ವಲ್ಪ ದಪ್ಪದಲ್ಲೇ ಕೊಡ್ತೇನೆ. ಯಾಕಂತ ಹೇಳಿದರೆ, ನನ್ನ ಮಲ್ಲಿಗೆ ಗಿಡಕ್ಕೆ ಜಾಸ್ತಿ ಫುಡ್ ಬೇಕಾಗಿದೆ, ಖಾಲಿ ಮಣ್ಣಿನಲ್ಲಿ ನೆಟ್ಟದ್ದು ನಾನು. ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ದಪ್ಪದಲ್ಲೇ ಕೊಡ್ತೇನೆ. ದಪ್ಪದಲ್ಲಿ ಕೊಟ್ಟು ಹಾಗೆ ಬಿಡುವುದಿಲ್ಲ, ಹುಳಗಳು ಬರ್ತದೆ. ಮತ್ತು ಮಣ್ಣು ಕೂಡ ಅದು ಒಣಗ್ತದೆ, ಗಟ್ಟಿ ಬರ್ತದೆ, ಅದಕ್ಕೆ ಗಾಳಿ ಆಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನೋಡಿ, ನಾನೆಲ್ಲ ಮಿಕ್ಸ್ ಮಾಡಿದೆ. ನಾವೀಗ ಈ ಥರ ಫರ್ಟಿಲೈಸರ್ ಕೊಟ್ಟಾಗ ಮಣ್ಣು ಒಂದು ಸ್ವಲ್ಪ ಟೈಟ್ ಬರುತ್ತೆ. ಆವಾಗ ನಾವೇನು ಮಾಡಬೇಕು, ಸ್ವಲ್ಪ ಯಾವುದಾದ್ರು ಒಂದು ಸ್ಟಿಕ್ಕಿನಿಂದ ಮಣ್ಣನ್ನು ಲೂಸ್ ಮಾಡಬೇಕು ಪಾಟಲ್ಲಿ. ಇಲ್ಲ ಅಂತ ಹೇಳಿದರೆ ಅದು ಮೇಲಿಂದ ಮಣ್ಣು ಕೊಟ್ಟಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಮೇಲಿಂದ ನಾವು ಹಿಂಡಿ ನೀರನ್ನು ಮೇಲಿಂದ ಹಾಕಿದಾಗ ಅದು ಸ್ವಲ್ಪ ಟೈಟ್ ಬರುತ್ತೆ. ನಾವೀಗ ಹಿಂಡಿ ನೀರನ್ನು ಕೊಟ್ಬಿಟ್ಟು ಸ್ವಲ್ಪ ಮೇಲಿಂದ ಮಣ್ಣು ಹಾಕಿದಾಗ ಆ ಥರ ಏನೂ ಆಗಲ್ಲ, ಅದು ಟೈಟ್ ಬರೋದಿಲ್ಲ ಮಣ್ಣು. ಡೈರೆಕ್ಟ್ ನಾವು ಹಿಂಡಿ ನೀರನ್ನು ಕೊಟ್ಟು ಬಿಸಿಲಿಗೆ ಬಿಟ್ಟಾಗ ಅದೊಂದು ಸ್ವಲ್ಪ ರೊಟ್ಟಿ ಥರ ಬರ್ತದೆ, ಮೇಲಿದು ಮಣ್ಣು ಗಾಳಿಯನ್ನು ಕೆಳಗೆ ಎಳ್ಕೊಳ್ಳೋದಿಲ್ಲ. ನೋಡಿ, ನಾನು ಎಲ್ಲ ಗಿಡಗಳಿಗೆ ಈ ಥರ ಗೊಬ್ಬರವನ್ನು ಹಾಕಿಟ್ಟಿದ್ದೇನೆ, ಕೇಕನ್ನು ಸೆಗಣಿಯನ್ನು ಹುಡಿ ಮಾಡಿ ಹಾಕಿದ್ದೇನೆ. ಇದಕ್ಕೆ ಈ ಥರ ಫರ್ಟಿಲೈಸರನ್ನು ನಾನು ಕೊಡ್ತೇನೆ. ಇದರಲ್ಲಿ ಒಣಗಿದ ಗೆಲ್ಲುಗಳಿದೆ ಅಲ್ಲ, ಇದೆಲ್ಲ ಮುರಿದು ನಾನು ಕೆಳಗೆ ಹಾಕ್ತಿದ್ದೇನೆ. ಯಾಕೆ ಹಾಕ್ತಿದ್ದೇನೆ ಅಂತ ಹೇಳಿದರೆ, ಪುನಃ ಅದು ಅಲ್ಲೇ ಮುರಿದು ಬೀಳ್ತದೆ. ಹಾಗಾಗಿ ನೋಡಿ, ಎಲ್ಲ ಗಿಡದಲ್ಲೂ ಇದೆ. ಇದು ಮಳೆಗಾಲದಲ್ಲಿ ಎಲ್ಲ ಕೊಳೆತ್ಬಿಟ್ಟು ಒಣಗಿರೋ ಗೆಲ್ಲುಗಳು ಇನ್ನೂ ಒಣಗ್ತಾನೆ ಇದೆ. ಇದಕ್ಕೆ ನಾವು ಸರಿಯಾಗಿ ಫುಡ್ಡನ್ನು ಕೊಡಲಿಲ್ಲ ಅಂತ ಹೇಳಿದರೆ ಇನ್ನೂ ಒಣಗ್ತದೆ ಅದು. ಅದಕ್ಕೆ ಬೆಳೀಲಿಕ್ಕೆ ಫುಡ್ ಇದ್ದರೆ ತಾನೇ ಬೆಳೆಯೋದು, ಫುಡ್ ಇಲ್ಲ ಅಂದರೆ ಬೆಳೆಯೋದಿಲ್ಲ. ಪ್ರತಿ ಗಿಡದಲ್ಲೂ ಸಹ ನಾನು ಗೆಲ್ಲುಗಳನ್ನು ಮುರ್ಕೊಂಡು ನಾನು
ಫರ್ಟಿಲೈಸರನ್ನು ಹಾಕ್ತೇನೆ. ಎಷ್ಟು ದೊಡ್ಡ ದೊಡ್ಡ ಗಿಡಗಳೆಲ್ಲ ಈಗ ಚಿಕ್ಕದಾಗಿದೆ ಮಳೆಗಾಲದಲ್ಲಿ. ಈಗ ಪುನಃ ಅದನ್ನು ಟ್ರೀಟ್ ಮಾಡಬೇಕು ನಾವು. ಈಗ ದೊಡ್ಡದು ಮಾಡ್ತೇವೆ, ಪುನಃ ಮಳೆಗಾಲದಲ್ಲಿ ಪುನಃ ಚಿಕ್ಕದಾಗ್ತದೆ. ನೋಡಿ, ಇಲ್ಲಿ ಒಂದು ಕಪ್ಪೆ ಕೂತಿದೆ ಅಲ್ಲ, ಇದನ್ನು ನಾನು ಓಡಿಸುವುದಿಲ್ಲ. ಸೈಡಿಂದ ನಾನು ಫರ್ಟಿಲೈಸರ್ ಮತ್ತು ಗೊಬ್ಬರವನ್ನು ಹಾಕ್ತೇನೆ. ಯಾಕಂತ ಹೇಳಿದರೆ ಇದಕ್ಕೆ ಬಂದ ಕೀಟಗಳನ್ನೆಲ್ಲ ಅದು ತಿಂತದೆ. ನನಗೆ ಸಹ ಬೆನಿಫಿಟ್ ಉಂಟು ಕಪ್ಪೆಯಿಂದ, ಹಾಗಾಗಿ ಓಡಿಸುವುದಿಲ್ಲ ನಾನು. ಅದು ನೋಡಿ ನನ್ನನ್ನು ನೋಡಿ ಓಡುವುದಿಲ್ಲ, ಯಾಕಂತ ಹೇಳಿದರೆ ನಾನು ಅದಕ್ಕೆ ಟಾರ್ಚರ್ ಮಾಡೋದಿಲ್ಲ. ಹಾಗಾಗಿ ನೋಡಿ, ಎಲ್ಲ ಗಿಡಗಳಿಗೂ ನಾನು ಈ ಥರ ಹಾಕ್ತೇನೆ. ಗಿಡಗಳಿಗೆ ತುಂಬ ಫರ್ಟಿಲೈಸರ್ ಬೇಕಾಗ್ತದೆ ಮತ್ತು ಮಣ್ಣು ಕೂಡ ಬೇಕಾಗ್ತದೆ. ನೋಡಿ, ಇದರ ಗೆಲ್ಲು ನೋಡುವಾಗ ನಿಮಗೆ ಗೊತ್ತಾಗ್ತದೆ ಇದಕ್ಕೆ ಮಣ್ಣು ತುಂಬ ಕಡಿಮೆ ಆಗಿದೆ. ಮೇಲ್ವರೆಗೂ ಮಣ್ಣು ಹಾಕಬೇಕು ಇದಕ್ಕೆ. ಹಾಗಾಗಿ ಸ್ವಲ್ಪ ಮಣ್ಣುಗಳನ್ನು ಹಾಕ್ಕೊಂಡು ಬರ್ತೇನೆ ನಾನು. ಒಮ್ಮೆಲೆ ಮಣ್ಣು ಹಾಕೋದಿಲ್ಲ, ಸ್ವಲ್ಪ ಹಾಕ್ಕೊಂಡು ಬರ್ತೇನೆ. ಮಣ್ಣು ಕೂಡ ಬೇಕಾಗ್ತದೆ. ಇದು ಗಿಡಕ್ಕೆ ಎಷ್ಟು ಮಣ್ಣಿರ್ತದೆ ಅಷ್ಟು ಕೂಡ ಒಳ್ಳೆಯದಾಗ್ತದೆ. ಹಾಗಾಗಿ ನೋಡಿ, ನಾನು ಮಣ್ಣನ್ನು ತಂದಿಟ್ಕೊಂಡಿದ್ದೇನೆ. ಈ ಮಣ್ಣು ಎಲ್ಲ ಪಾಟಿಗೆ ನಾನು ಹಾಕ್ತಾ ಬರ್ತೇನೆ. ಯಾಕೆ ಹಾಕ್ತೇನೆ ಅಂತ ಹೇಳಿದರೆ, ಫರ್ಟಿಲೈಸರ್ ಹಾಕಿದ್ದೇನಲ್ವ, ಬೇಗ ಹುಳಗಳು ಬರ್ತದೆ. ಹಾಗಾಗಿ ನುಸಿ ಕಾಟ ಜಾಸ್ತಿ ಆಗ್ತದೆ. ಹಾಗೆ ಮಣ್ಣು ಹಾಕಿದಾಗ ಅಷ್ಟು ನುಸಿ ಕೊಲ್ಲುವ ಸಾಧ್ಯತೆ ಇರುವುದಿಲ್ಲ. ಹಾಗಾಗಿ ನಾವು ಇದಕ್ಕೆ ಇನ್ನೊಂದು ಐಡಿಯಾ ಮಾಡ್ಬೋದು. ಕಹಿಬೇವಿನ ಎಣ್ಣೆಯನ್ನು ನಾವು ಒಂದು ನೀರಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸರ್ಫೆಕ್ಸಲ್ ಏನಾದ್ರು ಸೋಪು ಅಥವಾ ಸರ್ಫೆಕ್ಸಲನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಮಲ್ಲಿಗೆ ಮೊಗ್ಗಿನ ಮೇಲೆ ಹುಳ ಕೂರುವ ಸಾಧ್ಯತೆ ಇರುವುದಿಲ್ಲ. ಯಾಕಂತ ಹೇಳಿದರೆ ಅದು ಕಹಿ ಅಲ್ವಾ, ಹಾಗಾಗಿ ಹುಳಗಳು ತಿನ್ನುವುದಿಲ್ಲ. ಬಟ್ ನಾನು ಇವತ್ತು ಮಾಡಬೇಕಂತ ಅಂದ್ಕೊಂಡಿದ್ದೆ. ನಾನೆಲ್ಲ ಕೆಲಸ ಮುಗಿಯುವಾಗ ನಂದು ರಾತ್ರಿ ಆಯಿತು, ಹಾಗಾಗಿ ನಾನು ಮಾಡಲಿಲ್ಲ. ನೋಡಿದ್ರಲ್ಲ, ಫುಲ್ಲು ನಾನು ಅದಕ್ಕೆ ಮಣ್ಣು ಹಾಕಿದೆ. ಎಲ್ಲ ಗಿಡಗಳಿಗೂ ಹೀಗೆ ನಾನು ಹಾಕ್ತಾ ಇದ್ದೇನೆ. ಎಲ್ಲ ಗಿಡಗಳಿಗೂ ಹಾಕ್ತಿದ್ದೇನೆ. ಪಾಟಲ್ಲಿರೋ ಗಿಡಗಳಲ್ಲಿ ತುಂಬ ಮಣ್ಣು ಕಡಿಮೆ ಆಗಿದೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಇನ್ನೊಮ್ಮೆ ಮಣ್ಣು ಹಾಕ್ತೇನೆ ಅಂತ. ನನಗೆ ಮಣ್ಣು ಹಾಕಲಿಕ್ಕೆ ಆಗಲಿಲ್ಲ, ಆದರೆ ಈಗ ಹಾಕ್ತಾ ಇದ್ದೇನೆ ನಾನು. ಇನ್ನೂ ಸ್ವಲ್ಪ ಮಣ್ಣು ಹಾಕಬೇಕು, ಇನ್ನೊಂದು ಬಾರಿ ಹಾಕ್ತೇನೆ ನಾನು. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಟಚ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾಯ್.